ಇನ್ಸ್ಟಾ ಓಪನ್ ಮಾಡಿದ್ರೆ ಸಾಕು ಎಲ್ಲರೂ ಜೋಗ್ ಫಾಲ್ಸ್ ಸೈಕಾಗಿ ಬರ್ತಿದೆ ಅಂತ ಎಲ್ಲ ಹಾಕಿ ಫುಲ್ ಅದೇ ವೈರಲ್ಲು. ನನಗೂ ನೋಡಿ ನೋಡಿ ಸೈಕಾಗಿತ್ತು. ಸರಿ ನೋಡೇ ಬಿಡೋಣ, ಫಸ್ಟ್ ಟೈಮು ಯಾವತ್ತೂ ನೋಡೇ ಇಲ್ಲ ಅಂತ ಟ್ರೈನ್ ನೋಡಿದ್ರೆ ಮಧ್ಯರಾತ್ರಿ 3 ಗಂಟೆಗಿದೆ ಗುರು. ಸರಿ ಅಂತ ಸೀದಾ ಪ್ಯಾಕ್ ಮಾಡಿಕೊಂಡು ಸ್ಟೇಷನ್ ಬಂದು ಟಿಕೆಟ್ ತೊಗೊಂಡು ಹೋಗಿ ನೋಡೇ ಬಿಡೋಣ ಅಂತ ಬಂದರೆ ಟ್ರೈನ್ ಫುಲ್ಲು ರಶ್ಶು. ಅಪ್ಪ ಸೈಕಾಗಿತ್ತು. ಹಂಗೂ ಹಿಂಗೂ ಡೋರ್ ಸೈಡಲ್ಲೇ ನೇತಾಡ್ಕೊಂಡು ಜರ್ನಿ ಶುರು ಮಾಡಿದೆ ನೋಡಿ. ಯವ್ವ ನಮಸ್ಕಾರ ಗುರು. ಇವಾಗ ತಾಳಗುಪ್ಪ ಟ್ರೈನೆಲ್ಲ ಕಂಡು ಸೀದಾ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿಂದ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಬಸ್ ಸ್ಟ್ಯಾಂಡಿಂದ ಬಸ್ಗಳು ಸಿಗ್ತವೆ ಜೋಗ್ ಫಾಲ್ಸಿಗೆ. ಸೀದಾ ನೆಕ್ಸ್ಟು ಬಸ್ ಸ್ಟ್ಯಾಂಡಿಂದ ಜೋಗ್ ಫಾಲ್ಸ್ಗೆ. ಬಸ್ ಸ್ಟ್ಯಾಂಡ್ ಇಲ್ಲೇ ಒಂದು ಸ್ವಲ್ಪ ದೂರ, ಒಂದು 20 ಮೀಟರ್ಸ್ ಅಷ್ಟು ದೂರ ಇದೆ ಅಂತ ರೈಲ್ವೆ ಸ್ಟೇಷನಿಂದ ಹೊರಗಡೆ. ಗುರುವೆ ಜೋಗ್ ಫಾಲ್ಸು ಮೈನು ಮುಂಗಾರು ಮಳೆ ಸ್ಪಾಟ್ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲೊಬ್ಬರು ಆಟೋದವ್ರು ಕರ್ಕೊಂಬಂದವ್ರು, ಏನೋ ಪೊಲೀಸ್ ಬರ್ತಾರಂತೆ, ಬೇಗ ನೋಡ್ಕೊಂಬಿಡಿ, ಬೇಗ ಹೊರಡಬೇಕು, ತುಂಬ ಹೊತ್ತು ಇರೋಕ್ಕಾಗಲ್ಲ. ಲೈಕ್ 9 ಗಂಟೆ ಮೇಲೆ ಹಂಗೆ ಪೊಲೀಸ್ ಬಂದುಬಿಡ್ತಾರೆ, ಸೊ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಜೋಗ್ ಫಾಲ್ಸ್ ನೋಡ್ತಾ ಇರೋದು. ನಾನು ಜೋಗ್ ಫಾಲ್ಸ್ ನೋಡೋದೇ ಬೇಡ, ಏಂಜಲ್ ಫಾಲ್ಸ್ ನೋಡೋಣ ಅಂತೆಲ್ಲ ಪ್ಲ್ಯಾನ್ ಹಾಕೊಂಡಿದ್ದೆ ಚಿಕ್ಕವನಿದ್ದಾಗ. ಆ್ಯಕ್ಚುಲಿ ಏಂಜಲ್ ಫಾಲ್ಸು ವರ್ಲ್ಡಲ್ಲೇ ಹೈಯೆಸ್ಟ್ ಫಾಲ್ಸ್ ಅಂದರೆ ಏಂಜಲ್ ಫಾಲ್ಸ್, ಅದು ಬ್ರೆಜಿಲಲ್ಲಿದೆ. ಇದೇ ಫಸ್ಟ್ ಟೈಮ್ ನಾನು ಜೋಗ್ ಫಾಲ್ಸ್ ನೋಡ್ತಾ ಇರೋದು ಗುರು. ಕ್ರೇಜಿ.
ಇದು ನಾನಿವತ್ತು ಬಂದಿರೋದು ಆಗಸ್ಟ್ 12 ಅನಿಸುತ್ತೆ ತಾರೀಕು. ಬ್ರೋ ಏನಿದು ನೀರೇ ಇಲ್ಲ. ಏಯಪ್ಪ ಅದು ಯಾವುದೇನು ಇನ್ಸ್ಟಾಗ್ರಾಮಲ್ಲಿ ನಾನು ನೋಡು. ಓ ಅಜ್ಜಿ ತಾತ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಾಣಿಸ್ತಿದ್ರು. ಇನ್ಸ್ಟಾಗ್ರಾಮ್ ರೀಲ್ ನೋಡ್ಕೊಂಡು ಬೇಜಾನ್ ನೀರು ಬರ್ತೈತಿ ಅಂತ ಬರಕ್ಕೆ ಹೋಗ್ಬಿಡಿ, ಎಲ್ಲ ನೀರು ನಿಂತ್ಬಿಟ್ಟಿದೆ. ಅದು ಪದೇ ಒಳಗೆ ಹೋಯ್ತಾ ಇದ್ದೀವಿ. ಬ್ರೋ ನಡೀರಿ, ಪೊಲೀಸ್ ಬಂದು ಹಿಂದಿಂದ ನಾನು ಬರೋ ಡ್ರೋನ್ ಶಾಟ್ಸ್ ಬೇರೆ ಎಲ್ಲ ತೆಗಿಬೇಕು. ಗ್ರೂ ಕ್ರೇಜಿ ಆಗೈತೆ. ಜೋಗ್ ಫಾಲ್ಸಲ್ಲೂ ಟ್ರೆಕ್ಕಿಂಗ್ ಮಾಡ್ತಾ ಇದೀವಲ್ಲಪ್ಪ ದೇವ್ರೆ ನಾವು. ಬ್ರೋ ಏನು ಬ್ರೋ ನೀರೇ ಇಲ್ಲ. ಯಾವುದೋ ಬೇಸಿಗೆ ಕಾಲದಲ್ಲಿ ಬಂದಂಗೆ ಫೀಲ್ ಆಗ್ತೈತೆ ನನಗೆ. ಗುರುವೇ ಆಗಸ್ಟ್ ಇವತ್ತು 12 ಇಲ್ಲ 13 ಅನಿಸುತ್ತೆ. ಡೇಟ್ ಆ್ಯಕ್ಚುಲಿ ನೋಡಿಲ್ಲ ನಾನು. ಸಲ ಡೇಟ್ನ ಅಲ್ಲಿ ಹಿಂದ್ಗಡೆ ಹಾಕ್ಬಿಟ್ಟಿರ್ತೀನಿ ಯಾವತ್ತು ಅಂತ. ಏನೂ ಇಲ್ಲ ಗುರು, ಖಾಲಿ ಜೋಗ್ ಫಾಲ್ಸು. ಹಾಂ ಏನು ಮಳೆಗಾಲ ಮುಗ್ದೋಗಿರೋ ಥರ ಫೀಲ್ ಆಗ್ತೈತೆ. ಹಾಂ ರೀಲ್ಸಲ್ಲೆಲ್ಲ ನೋಡ್ತಾ ಇದ್ರೆ ಬೇಜಾನ್ ನೀರು. ಇಲ್ಲಿ ನೋಡ್ರೆ ಒಂದು ಸ್ವಲ್ಪ ನೀರು ಇಲ್ವಲ್ಲ ಗುರು. ಒಬ್ಬ ನಾನು ಸೈಕಾಗಿ ಡ್ರೋನ್ ಶಾಟ್ಸ್ ತೆಗೋಣ ಅಂತ ಪ್ಲಾನ್ ಹಾಕೊಂಬಂದ್ರೆ ಇಲ್ಲಿ ನೀರೇ ಇಲ್ವಲ್ಲ ಗುರು. ಗುರು ಸೀರಿಯಸ್ಲಿ ಜೋಗ್ ಫಾಲ್ಸ್ನ ಫಸ್ಟ್ ಟೈಮು ಡಿಸಪಾಯಿಂಟ್ ಆಗಿದೆ ನೋಡ್ಬಿಟ್ಟು. ರೀಲ್ಸ್ ನೋಡ್ಕೊಂಬಂದ್ರೆ ನೀರೇ ಇಲ್ಲ. ಕ್ರೇಜಿ ಗುರು ಕ್ರೇಜಿ. ಅಣ್ಣ ಇದ್ರಲ್ಲಿ ರಾಜ ಯಾವುದು ರಾಣಿ ಯಾವುದು ಸರ್? ಇದು ರಾಜ. ಇದು ದಿಸ್ ಈಸ್ ರಾಜ ಅಂತೆ. ರಾಜ. ಹಾಂ ಇದು ರೋಲರ್. ಇದು ರಾಜ ರೋಲರ್ ರಾಕೆಟ್ ಅಣ್ಣ. ಅದು ರಾಕೆಟ್ ಅಣ್ಣ. ರೋಲರ್ ಇದು ರಾಕೆಟ್. ನೆಕ್ಸ್ಟು ಆ ಕಡೆ ಸೈಡ್ ಇದೆಯಾ? ನಾವು ಎಲ್ಲಿಂದ ನೋಡೋದು? ಅಲ್ಲಿ ಜನಗಳು ಮಾಮೂಲಿ ಆ ಸ್ಪಾಟಾ? ಓಕೆ ಓಕೆ, ಅದು ಮುಂಗಾರು ಮಳೆ ಸ್ಪಾಟು. ಗಣೇಶ್ ಒಬ್ಬ ಇಲ್ಲ ಅಷ್ಟೇ. ಏನನ್ನಿಸ್ತು ನಿಮಗೆ ಜೋಗ್ ಫಾಲ್ಸು? ತುಂಬ ಬೇಜಾರಾಗ್ತೈತೆ. ತುಂಬ ಬೇಜಾರು. ಎಕ್ಸ್ಪೆಕ್ಟೇಷನ್ ಅಷ್ಟೊಂದು ಕಷ್ಟಪಟ್ಟಷ್ಟರಿಂದ ಬಂದು ನೀರೇ ಇಲ್ಲ. ಕೆಳಗಡೆ ಜಾಗ ಇದೆ ಬ್ರೋ, ಇಳಿಯಕ್ಕೆ ಬಿಡ್ತಾ ಇಲ್ಲ ಅವ್ರು. ಅದೇ ಬೇಜಾರು. ಎಲ್ಲಿ ಜಾಗ ಇದೆ ಅಂದರೆ ಬ್ರೋ? ಈಗ ನೀರು ಬಿಡ್ತಾರೆ ಬಿಡಲ್ಲ ಅಂತಲ್ಲ ಗುರು. ಜೋಗ್ ಫಾಲ್ಸ್ ಅಂತೂ ಸ್ವಲ್ಪ ನೀರೇ ಇಲ್ಲ. ರೀಲ್ಸ್ ಎಲ್ಲ ನೋಡ್ಕೊಂಡು ಜೋಗ್ ಫಾಲ್ಸಿಗೆಲ್ಲ ಬರೋಕ್ಕೆ ಹೋಗಲೇಬೇಡಿ. ಏನೋ ನೀರಿಲ್ಲ, ಎಲ್ಲ ಸಿಕ್ಕಾಬಿಟ್ಟೆ ಫುಲ್ ಕಮ್ಮಿ ಆಗೋಗ್ಬಿಟ್ಟಿದೆ. ನೀವೇ ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಏನೂ ಇಲ್ಲ ಗುರು, ಲಿಟ್ರಲಿ ಫುಲ್ ನೀರು ಕಮ್ಮಿ ಆಗೋಗ್ಬಿಟ್ಟಿದೆ. ಜೋಗ್ ಫಾಲ್ಸ್ ಈ ಸಲ ಹೆವಿ. ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕರ್ಕೊಂಬಂದಿರಿ ಅಂತ ಹಾಕಿ ಎಲ್ಲರನ್ನೂ ಕರ್ಸಿದ್ರು. ನೋಡಿದ್ರೆ ನೋಡಿ ಗಾಯ್ಸ್, ಏನೂ ಇಲ್ಲ. ಇರೋ ಅವರೇ ಕಾಣಿಸ್ತಾ ಇಲ್ಲ. ಅಪ್ಪ ಅಮ್ಮ ರಾಜರಾಣಿ ರೋಲರ್ ರಾಕೆಟೇ ಕಾಣಿಸ್ತಾ ಇಲ್ಲ. ಅವರಪ್ಪ ಅಮ್ಮ ಅಜ್ಜಿ ತಾತ ಮೊಮ್ಮಕ್ಕಳಲ್ಲಿ ಎಲ್ಲಿಂದ ಕಾಣಿಸ್ಬೇಕು? ಲಿಟ್ರಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ದೀನಿ ಜೋಗ್ ಫಾಲ್ಸಿಗೆ ಬಂದು. ಲೇಟ್ ಕಮ್ಮರ್ ಆಗಿಬಿಟ್ಟಿದ್ದೀನಿ, ಏನೋ ಮಾಡೋಕ್ಕಾಗಲ್ಲ. ನೋಡು ಗುರು, ಏನಿದೆ ಜೋಗ್ ಫಾಲ್ಸು? ಏನೂ ಇಲ್ಲ. ರಾಜ ರಾಣಿ ರೋಲರ್ ರಾಕೆಟ್. ಮಕ್ಕಳು ಮರಿ ಮಕ್ಕಳು ಅವರೆಲ್ಲ ರಜೆ ಹಾಕ್ಬಿಟ್ಟಾರೆ. ಆಗಸ್ಟ್ 12 ನಂತರ ಯಾರಾದರೂ ಜೋಗ್ ಫಾಲ್ಸ್ ನೋಡೋಕ್ಕೆ ಬರಬೇಕು ಅಂತ ಬರೋಕ್ಕೆ ಹೋಗಬೇಡಿ. ಜೋಗ್ ಫಾಲ್ಸ್ ಏನೂ ಇಲ್ಲ. ತುಂಬ ಸಣ್ಣಗರಿತದೆ. ಗೂಗಲ್ ಫೋಟೋದಲ್ಲಿ ಕಾಣಿಸುತ್ತಲ್ಲ ಜೋಗ್ ಫಾಲ್ಸು, ಆ ಥರ ಕಾಣಿಸ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ಕಾಣಿಸೋ ಥರ ಕಾಣಿಸ್ತಾ ಇಲ್ಲ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆಲ್ಲ ಬರೋಕ್ಕೆ ಹೋಗಬೇಡಿ.
ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹಾಂ ಬ್ರೋ. JCP ಅಂದರೆ ಭಾಳ ಇಷ್ಟ ಅಲ್ವಾ, JCP ಕೆಲಸ ಮಾಡ್ತಾಯಿದ್ದೀನಿ. ಕ್ರೇಜಿ ಎನ್ವಿರಾನ್ಮೆಂಟು ಊರು. ಜೋಗ್ ಫಾಲ್ಸಿಗೆ ಬನ್ನಿ. ಜೋಗ್ ಫಾಲ್ಸಲ್ಲಿ ನೀರಿಲ್ಲ ಅಂದರೆ ಬೇಜಾರಾಗಿ ಹೋಗ್ಬಿಡಿ. ಚಿಲ್ಲಾಗಿ ಇಲ್ಲಿ ಬಂದುಬಿಟ್ಟು ಒಂದು ಜೋಳ ಗೀಳ ತಿನ್ಕೊಂಡು ಪೀಸ್ಫುಲ್ಲಾಗಿ ಗಾಡಿ ತಂದಿದ್ರೆ ಗಾಡೀಲಿ ಹೋಗಿ, ಟ್ರೈನ್ ಬಂದಿದ್ರೆ ಟ್ರೈನಿಗೆ ಹೋಗಿ. ಥ್ಯಾಂಕ್ ಯು. ಲೋಕಲ್ ಬಸ್ಸಲ್ಲಿ ಏನೋ ಕೇಳಿ ಬರಬೇಕು ಅಂತ ಹೇಳೋದು ಇದಕ್ಕೆ. ಕ್ರೇಜಿ ಸಾಂಗ್ಸ್ಗಳು ಹಾಕಿದ್ದ ಗುರು, ಎಲ್ಲ ಹಳೆ ಉಪೇಂದ್ರನ್ ಸಾಂಗ್ಗಳು. ಅಂದವು ನಿನಗಿದೆ, ಆ ಅಂದವು ನಿನಗಿದೆ, ಆಸೆಯು ನನಗಿದೆ. ಜೋಗ್ ಫಾಲ್ ನೋಡಿ ಡಿಸಪಾಯಿಂಟ್ ಆಗಿತ್ತು ನನಗೆ. ಬಸ್ಸಲ್ಲಿ ಉಪೇಂದ್ರನ್ ಸಾಂಗ್ ಕೇಳಿ ಕ್ರೇಜಿ ಫೀಲ್ ಆಯಿತು. ಸೊ ಇಲ್ಲಿಂದ ಸೀದಾ ನೆಕ್ಸ್ಟು ಮನೆಗೆ.